ಗದಗ್ ಜಿಲ್ಲಾಡಳಿತಕ್ಕೆ ನಾಚಿಕೆ ಇದೆಯೇ? ಮಧ್ಯರಾತ್ರಿ ಬಿಲ್ ಪಾಸ್ ಮಾಡಿದ ಮಹಾಶಯರಿಗೆ ಯಾರ ಶ್ರೀರಕ್ಷೆ? ಶೌಚಾಲಯದಲ್ಲಿ ಅಡಗಿದ ಎಂಜಿನಿಯರ್ಗಳ ಸಮಾಜದ ನಾಯಕರೇ? ರಾಷ್ಟ್ರಕ್ರಾಂತಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಜಿಲ್ಲಾಧಿಕಾರಿಗಳ ನಿಮ್ಮ ಮೌನ ಭ್ರಷ್ಟರಿಗೆ ಹಬ್ಬವಾಗಿದೆಯಾ? ಸಾರ್ವಜನಿಕರ ಹಣ ಲೂಟಿ ಮಾಡುವವರ ವಿರುದ್ಧ ಕ್ರಮಕ್ಕೆ ಹಿಂದೇಟು ಏಕೆ? ರೋಣ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯಲ್ಲೇ ನಡೆದ ಕರಾಳ ದಂಧೆಯ ಮುಖವಾಡ ಕಳಚಿದ ಭಾಗ 3 ವಿಶೇಷ ವರದಿ. ಗದಗ್ ಜಿಲ್ಲೆಯ ರೋಣದಲ್ಲಿ ಭ್ರಷ್ಟಾಚಾರದ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಹಗಲಿನಲ್ಲಿ ಕೆಲಸ ಮಾಡಬೇಕಾದವರು ಮಧ್ಯರಾತ್ರಿಯಲ್ಲಿ ಕಚೇರಿ ತೆರೆದು ಫೈಲ್ ಗುಜಾಯಿಸುತ್ತಿದ್ದಾರೆ. ಅಂದ್ರೆ ಏನರ್ಥ? ಸಾಕ್ಷ್ಯ ಸಮೇತ ಸಿಕ್ಕಿಬಿದ್ದರೂ ಜಿಲ್ಲಾಡಳಿತ ಏಕಪ್ಪ ಸುಮ್ಮನಿದೆ. ಶೌಚಾಲಯದಲ್ಲಿ ಅಡಗಿ ಕುಳಿತು ಮಾನ ಮರ್ಯಾದೆ ಹರಾಜು ಹಾಕಿಕೊಂಡ ಎಂಜಿನಿಯರ್ಗಳ ಹಿಂದೆ ಇರುವ ಆ ಅದೃಶ್ಯ ಶಕ್ತಿ ಯಾವುದು? ಜಿಲ್ಲಾಧಿಕಾರಿಗಳ ಮೌನದ ಅಸಲಿ ರಹಸ್ಯವೇನು? ಇಲ್ಲಿದೆ ನೋಡಿ ರಾಷ್ಟ್ರಕ್ರಾಂತಿ ನ್ಯೂಸ್ನ ವಿಶೇಷ ವರದಿ ಭಾಗ 3. ನೋಡಿ ಈ ದೃಶ್ಯಗಳನ್ನ. ಇದು ರೋಣದ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿ. ಮಾರ್ಚ್ 8ರ ಭಾನುವಾರ ರಾತ್ರಿ ಇಡೀ ಜಗತ್ತು ನಿದ್ರಿಸುತ್ತಿದ್ರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರದ ಬಿಲ್ ಪಾಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಕತ್ತಲಲ್ಲಿ ಕಳ್ಳರಂತೆ ಕಚೇರಿ ತೆರೆದು ಅಕ್ರಮವಾಗಿ ಬಿಲ್ ಪಾಸ್ ಮಾಡುತ್ತಿದ್ದ ಅಧಿಕಾರಿಗಳ ವಿಡಿಯೋ ಮತ್ತು GPS ಸಾಕ್ಷ್ಯಗಳು ಕೈಯಲ್ಲಿದ್ರೂ ಕೂಡ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಜಿಲ್ಲಾಡಳಿತ ಕುಂಭಕರ್ಣನ ನಿದ್ರೆಗೆ ಜಾರಿದ್ದೇಕೆ? ಕ್ಯಾಮೆರಾ ಕಂಡೊಡನೆ ಇಲಿಗಳಂತೆ ಓಡಿ ಹೋಗಿ ಶೌಚಾಲಯದಲ್ಲಿ ಅಡಗಿ ಕುಳಿತ ಎಂಜಿನಿಯರ್ ವಿಜಯ್ ಕುಮಾರ್ ಗೌಡರ್ ಅಮಾನತುಗೊಂಡಿದ್ದು ಹಳೆ ಕತೆ. ಆದ್ರೆ ಕೇವಲ ಅಮಾನತು ಸಾಕೆ? AEE ರಾಘವೇಂದ್ರ ಪುರೋಹಿತ್ ಜೊತೆ ರಾತ್ರಿ ಹೊತ್ತು ಕಚೇರಿಯಲ್ಲಿ ಜಮಾಯಿಸುವ ಆ ಪ್ರಭಾವಿ ನಾಯಕರು ಯಾರು? ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳ ಈ ಭ್ರಷ್ಟನಿಗೆ ರಕ್ಷಾ ಕವಚವಾಗಿದ್ದಾರಾ? ಜನವರಿ ಮತ್ತು ಫೆಬ್ರವರಿಯಲ್ಲಿ ದಾಖಲಾದ ದೂರುಗಳನ್ನೇಕೆ ಕಸದ ಬುಟ್ಟಿಗೆ ಹಾಕಲಾಗಿದೆ? ಗದಗ್ ಜಿಲ್ಲಾಧಿಕಾರಿಗಳ ಈ ದೃಶ್ಯಗಳನ್ನ ನೋಡಿದ ಮೇಲಾದ್ರೂ ನಿಮ್ಮ ಮೌನ ಮುರಿಯಿರಿ. ನಿಮ್ಮ ಈ ಮೌನ ಭ್ರಷ್ಟ ಅಧಿಕಾರಿಗಳಿಗೆ ಹಬ್ಬದೂಟ ಬಡಿಸುತ್ತಿದೆ. ಬಡವರ ರಕ್ತ ಹೀರುವ ಇಂತಹ ಕಳಂಕಿತ ಅಧಿಕಾರಿಗಳಿಗೆ ಜಿಲ್ಲಾಡಳಿತವೇ ಶ್ರೀರಕ್ಷೆ ನೀಡುತ್ತಿದೆಯೇ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ಇಲ್ಲಿಗೆ ಸುಮ್ಮನಾಗೋದಿಲ್ಲ. ವ್ಯವಸ್ಥೆಯಲ್ಲಿ ಅಡಗಿರುವ ಈ ಭ್ರಷ್ಟ ಹುಳುಗಳನ್ನ ಬೇರು ಸಮೇತ ಕಿತ್ತೆಸೆಯುವವರೆಗೂ ನಮ್ಮ ಈ ಹೋರಾಟ ಮುಂದುವರಿಯಲಿದೆ. ಜನಸಾಮಾನ್ಯರ ಹಣವನ್ನ ನುಂಗಿ ನೀರು ಕುಡಿಯುವ ಅಧಿಕಾರಿಗಳ ಮುಖವಾಡವನ್ನ ನಾವು ಕಾಚುತ್ತಲೇ ಇರುತ್ತೇವೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಭ್ರಷ್ಟರ ರಕ್ಷಣೆಗೆ ನಿಲ್ಲುತ್ತಾ? ಕಾಯ್ದು ನೋಡೋಣ. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ್. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ.